ಎಲ್ಲರಿಗೂ ಬೆಳಗಿನ ಶುಭೋದಯ. ವೆರಿ ಗುಡ್ ಮಾರ್ನಿಂಗ್ ಆಸ್ಪಿರೆಂಟ್ಸ್. ಐ ಆಮ್ ರಿಯಲಿ ಸಾರಿ. ಸೊ 2 ದಿನದಿಂದ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕಾಗಿರಲಿಲ್ಲ. ಯಾಕೆ ಅಂತ ಅಂದರೆ ನಾವಿಲ್ಲಿ ಮನೆ ಶಿಫ್ಟ್ ಮಾಡೋಣ ಅಂತ ನೋಡ್ತಿದ್ವಿ. ಸ್ವಲ್ಪ ಮನೆ ಹುಡ್ಕೋದ್ರಲ್ಲಿ ಬಿಸಿ ಆಗಿದ್ವಿ. ಅದಕ್ಕೋಸ್ಕರ ಆ್ಯಂಡ್ ಓದಲಿಲ್ಲ ಅಂತ ಅಂದ್ಕೊಂಬೇಡಿ, ಓದ್ಕೊತಾ ಇದ್ದೆ. ಬಟ್ ಓದಿ ವಿಡಿಯೋ ಮಾಡಿ ಎಡಿಟ್ ಮಾಡೋ ಅಷ್ಟು ನನಗೆ ಸಮಯ ಇರಲಿಲ್ಲ. ಅದಕ್ಕೋಸ್ಕರ ಬರೀ ಓದ್ಕೊತಾ ಇದ್ದೆ, ಹಾಗೆ ಮಾಡ್ತಿದ್ದೆ. ಬಟ್ ಇವತ್ತು ಒಂದು ಹೊಸ ವಿಚಾರನ ನಿಮಗೆ ತಿಳಿಸೋಣ ಅಂತ ಈ ವಿಡಿಯೋ ಮೂಲಕ ಬಂದಿದ್ದೀನಿ. ಏನಂತ ಅಂದರೆ ನಿಮ್ಗೆ ಈಗ ಆಲ್ರೆಡಿ ನಾನು ಆ ವಿಡಿಯೋ ನೋಡಬೇಕಾದ್ರೇ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸಿರುತ್ತೆ. ಸೊ 75 ಡೇಸ್ ಸ್ಟಡಿ ಚಾಲೆಂಜ್ ಪ್ರಿಲಿಮ್ಸ್ಗೆ. ಸೊ ಪ್ರಿಲಿಮ್ಸ್ ತುಂಬ ನಿಯರ್ ಇದೆ. ಯಾವ ಎಕ್ಸಾಮ್ ಬಗ್ಗೆ ಮಾತಾಡ್ತೀನಿ ಅಂತ ನಿಮ್ಗೆಲ್ಲರಿಗೂ ಗೊತ್ತು, ಯಾಕೆಂದರೆ ನಮ್ಮ ಪೇಜ್ ಇರೋದೇ UPSCಗೆ ಅಂತ ಅಂದ್ಬಿಟ್ಟು. ಹೌದು, ಇಷ್ಟು ದಿವಸ KPSC ರೀತಿಯಾದಂಥ ಎಕ್ಸಾಮ್ಸ್ಗಳನ್ನು ನಾನು ಓದ್ತಿದ್ದೆ. ಸೊ ನಾನು ಏನೇನು ನನಗೆ ಗೊತ್ತು ಆ ಟಿಪ್ಸ್ಗಳನ್ನ ನಿಮಗೆ ಹೇಳ್ತಿದ್ದೆ. ಬಟ್ ಎಂಡ್ ಆಫ್ ದಿ ಡೇ ಇವತ್ತು ನಮಗೆ ಅನ್ನೋದಕ್ಕಿಂತ ನನಗೆ ಅರ್ಥ ಆಗಿರೋದು ಏನಂದರೆ, ಸ್ವಲ್ಪ ಟೈಮ್ ಲ್ಯಾಗ್ ಆಗೋದು ಇದೆಲ್ಲ ಆಗೋದನ್ನ ನೋಡ್ತಾ ಇದ್ದರೆ UPSC ಅಥವಾ ಸೆಂಟ್ರಲ್ ಎಕ್ಸಾಮ್ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು. ಆ್ಯಂಡ್ ನನಗೆ ಫಸ್ಟಿಂದ UPSCಗೆ ಓದ್ತಾ ಇದ್ದಿದ್ದು. ನಮ್ಮ ಮನೇಲಿ ಕರ್ನಾಟಕ ರಿಲೇಟೆಡ್ ಎಕ್ಸಾಮ್ಸ್ ಬರೆದ್ರೆ ಸ್ವಲ್ಪ ಕರ್ನಾಟಕದಲ್ಲೇ ಪೋಸ್ಟಿಂಗ್ ಆಗುತ್ತೆ, ಸೊ ಇಲ್ಲೇ ಇರ್ಬೋದು ಅಂದ್ಬಿಟ್ಟು ಹಾಕ್ಸಿದ್ರು. ಸೊ ಎಂಡ್ ಆಫ್ ದಿ ಡೇ ಏನಾಯ್ತು ಅಂತ ನಿಮಗೆಲ್ಲರಿಗೂ ಗೊತ್ತು, ಯಾವ ಎಕ್ಸಾಮ್ಸ್ ನಡೀತು, ಸೊ ಆ ಎಕ್ಸಾಮ್ಸಲ್ಲಿ ಎಷ್ಟು ಮಟ್ಟಿಗೆ ಎಕ್ಸಾಮ್ಸ್ ಆಯಿತು, ಎಷ್ಟು ಮಟ್ಟಿಗೆ ಕರೆಕ್ಟಾಗಿ ಎಕ್ಸಾಮ್ ಆಯಿತು, ಆ್ಯಂಡ್ ಅದ್ರದ್ದು ಯಾವ ರೀತಿ ಮಾರ್ಕ್ಸ್ಗಳು ಬಂತು ಅನ್ನೋದೆಲ್ಲ. ಬಟ್ ನನಗೆ ಸ್ವಲ್ಪ ಟು ಬಿ ಫ್ರ್ಯಾಂಕ್ ಕರ್ನಾಟಕ ಹಿಸ್ಟ್ರಿ, ಕರೆಂಟ್ ಅಫೇರ್ಸ್ ಆ್ಯಂಡ್ ಕರ್ನಾಟಕದ ಜಿಯೋಗ್ರಫಿ ಎಲ್ಲ ಸ್ವಲ್ಪ ನಾನು ಅಷ್ಟೊಂದೆಲ್ಲ ತಿಳ್ಕೊಂಡಿರಲಿಲ್ಲ, ಓದಿರಲಿಲ್ಲ. ಸೊ ನಂದು ಅದರಿಂದನೂ ಮಾರ್ಕ್ಸ್ ಡೌನ್ ಆಯಿತು, ಇಲ್ಲ ಅಂತ ನಾನು ಹೇಳಲ್ಲ. ಅದ್ರ ಜೊತೆಗೆ ಇನ್ನೊಂದೇನಂತ ಅಂದರೆ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಓದ್ತಿರೋರಿಗೆ ಸ್ವಲ್ಪ ಈ ಒಂದು ಇಶ್ಯೂಸ್ನ ನೀವು ಫೇಸ್ ಮಾಡಿರ್ತೀರ. ಸ್ವಲ್ಪ ಸ್ಟೇಟ್ ಎಕ್ಸಾಮ್ಸ್ನ ಬರೀಬೇಕಾದ್ರೆ ಏನಂತ ಅಂದರೆ ಸಿಲೆಬಸ್ ಸೇಮ್ ಇದ್ದಂಗೆ ಕಾಣುತ್ತೆ, ಬಟ್ ಸ್ವಲ್ಪ ಎಲ್ಲೋ ಒಂಚೂರು ಫ್ಯಾಕ್ಚುಯಲ್ ಅಂದರೆ ಏನಂತ ಅಂದರೆ ಸ್ವಲ್ಪ ಡೈರೆಕ್ಟ್ ಕ್ವಶನ್ಸ್ ಜಾಸ್ತಿ ಇರುತ್ತೆ ನಮ್ಮ ಸ್ಟೇಟ್ ಎಕ್ಸಾಮ್ಸಲ್ಲಿ. ಆ್ಯಂಡ್ ಇಲ್ಲಿ UPSCಯಲ್ಲಿ ಇಂಡೈರೆಕ್ಟಾಗಿ ಕೇಳಿದ್ರು ಕೂಡ ಈ ವಿಚಾರ ಎಲ್ಲೋ ಕೇಳಿರ್ತೀವಿ ಅನ್ನೋದು ಒಂದು ಸ್ವಲ್ಪ ರಿಲೇಟೆಡ್ ಆಗಿ ಏನಾದರೂ ಅನಿಸುತ್ತೆ. ಸೊ ಇದು ನನ್ನ ಅಭಿಪ್ರಾಯ. ಆ್ಯಂಡ್ ಈ ಎಕ್ಸಾಮ್ ಆಯಿತಾ, ಆ ಎಕ್ಸಾಮ್ ಆಯಿತಾ, ಅದು ಇದು ಅಂತೆಲ್ಲ ಸುಮ್ಮನೆ ಕ್ವಶನ್ಸ್ ಅದು ಇದು ಸುಮ್ಮನೆ ಯಾಕೆ ಬೇಕು. ಅದಕ್ಕೋಸ್ಕರ ಈ ಸಲ ನಾನು ಜಾಸ್ತಿ ಯಾವುದು ಎಕ್ಸಾಮ್ಸ್ ಕರ್ನಾಟಕದ್ದು ತೊಗೊಳ್ಳಿಲ್ಲ. ಜೊತೆಗೆ ಸೊ ನಾನು ಓದ್ತಿದ್ದಂಗೆ ಸುಮ್ಮನೆ ಅಟೆಂಪ್ಟ್ಸ್ನ ಕೊಟ್ಟೆ ಅಷ್ಟೇ. ಅದು ಬಿಟ್ಟರೆ ನಿಜವಾಗ್ಲೂ ಓದಿ ಕೂತ್ಕೊಂಡು ಅದಕ್ಕೆ ಅಂತ ಯಾರು ಎಕ್ಸಾಮ್ಸ್ ಕೊಟ್ಟಿರ್ತಾರೆ ಡೆಫಿನೆಟ್ಲಿ ನಿಮಗೆ ಅದರದ್ದು ಫ್ರೂಟ್ಫುಲ್ನೆಸ್ ನಿಮಗೆ ಗೊತ್ತಾಗಿರುತ್ತೆ. ಆ್ಯಂಡ್ UPSC ಎಷ್ಟೇ ಕಷ್ಟ ಆಗಲಿ ನಾವು ಮಾಡಲೇಬೇಕು. ಆ್ಯಂಡ್ ಈ ವಿಡಿಯೋಸ್ ನನ್ನ ಚಾನಲ್ ಇರೋದೇ ಓನ್ಲಿ UPSCಗೆ ಅಂತ ನಾನು ಮಾಡಿದ್ದು. ಆಮೇಲೆ ಅದು ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ ಇದೆಲ್ಲದಕ್ಕೂ ಲಿಂಕ್ ಮಾಡಿಬಿಟ್ಟೆ. ಬಟ್ ಇವಾಗ ಕಂಪಲ್ಸರಿ UPSCಗೆ ಅಂತಲೇ ಮಾಡ್ತಾಯಿದ್ದೀನಿ. ಸೊ UPSCಯಲ್ಲಿ ಜನಗಳು ಎಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತೀವಿ ಓದಬೇಕಾದ್ರೆ, ಆ್ಯಂಡ್ ಸ್ಟಡಿ ಮೆಟೀರಿಯಲ್ಸ್ ಆ್ಯಂಡ್ ಮೆಂಟರ್ಶಿಪ್ಸ್ ಇವೆಲ್ಲ ನಾವು ಫೇಸ್ ಮಾಡ್ತೀವಲ್ವ. ಸೊ ಆ ಒಂದು ಕಷ್ಟನ ಆಚೆ ಬರೋದಕ್ಕೋಸ್ಕರ ನಾವಿವಾಗ ಸೆಲ್ಫ್ ಸ್ಟಡಿ ಮಾಡೋರು ಯಾವ ರೀತಿ ಮಾಡ್ಬೋದು ಅಂತ ನಾನು ವೀಡಿಯೋಸಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಇಷ್ಟು ದಿನ. ಆ್ಯಂಡ್ ಇನ್ನು ಮುಂದೆನೂ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ನನ್ನ ಮೇನ್ ಏಮ್ ಈ ಪೇಜಿಂದ ಏನಂತ ಅಂದರೆ, ಸೊ ಈ ಜಗತ್ತಲ್ಲಿ ಜಸ್ಟ್ ಯೋಚನೆ ಮಾಡಿ, ಯಾರು ಯಾವ ಸಪೋರ್ಟ್ನಾದರೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಫಿನಾನ್ಷಿಯಲ್ ಸಪೋರ್ಟ್ನೇ ತೊಗೊಳ್ಳೋಣ. ಫಿನಾನ್ಷಿಯಲ್ ಸಪೋರ್ಟ್ನ ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಅರ್ಜೆಂಟ್ ದುಡ್ಡು ಬೇಕಿರುತ್ತೆ ಅಂದಾಗ ಯಾರು ಕೊಡಲ್ಲ ಅಂತೇನಿಲ್ಲ, ಬಡ್ಡಿಗೆ ಯಾರು ಬೇಕಾದರೂ ದುಡ್ಡು ಕೊಡ್ತಾರೆ. ಓಕೆನಾ. ಅದಾದಮೇಲೆ ಏನೇ ಇರ್ಬೋದು, ಅದು ಇದಕ್ಕೆ ಯಾರು ಏನಾದರೂ ಹೆಲ್ಪ್ ಮಾಡ್ತಾರೆ. ಬಟ್ ಎಮೋಷ್ನಲ್ ಸಪೋರ್ಟ್ ಯಾರೂ ಕೊಡಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಈ ವಿಡಿಯೋನ ಹೇಳ್ತಿದ್ದೀನಿ ಅಂದಾಗ ಎಷ್ಟೋ ಜನ ಸ್ಟಾರ್ಟಿಂಗೆಲ್ಲ ಈ ವಿಡಿಯೋನ ಸ್ಕಿಪ್ ಮಾಡಿ ಹೋಗ್ತಾರೆ, ಹೌದಲ್ವಾ. ಸೊ ನಾವು ಯಾವಾಗಲೂ ಬೆಸ್ಟ್ ಲಿಸ್ನರ್ ಆಗಿರಬೇಕು. ಸೊ ನನಗನ್ಸುತ್ತೆ, ನನಗೆ ಅರೌಂಡ್ ಹೈಸ್ಕೂಲಲ್ಲಿ ಇದ್ದಾಗಿಂದ ಅರೌಂಡ್ 7th 8th ನನಗಿದು ಸ್ಟಾರ್ಟ್ ಆಗಿದ್ದು ನನ್ನ ಮೈಂಡಿಗೆ ಬರೋದಕ್ಕೆ. ಯೂಶ್ವಲಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ಟು ನನ್ನ ಹತ್ರ ಕಷ್ಟ ಹೇಳ್ಕೊಳ್ತಿದ್ರು, ಹಾಗಾಗುತ್ತೆ ಕಣೆ ಹಿಂಗಾಗುತ್ತೆ ಕಣೆ ಅಂತ. ಸೊ ಹೌದಲ್ವಾ ಅಂತ ನಾನು ಇವತ್ತವರೆಗೂ ಬೆಟರ್ ಪರ್ಸನ್ನ ಹುಡುಕ್ತಾನೆ ಇದ್ದೀನಿ. ಸೊ ನನ್ನ ಕಷ್ಟ ಯಾರಿಗಾದರೂ ಹೇಳ್ಕೋಬೇಕು. ಸೊ ಈ ರೀತಿ ನಾನು ಕಷ್ಟಪಡ್ತಿದ್ದೀನಿ. ಕಷ್ಟ ಅನ್ನೋದೇನೂ ಇರಲ್ಲ ಮನುಷ್ಯನಿಗೆ. ಸೊ ಆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಗೆ ಆ ರೀತಿ ಅದು ಕಷ್ಟ ಅನಿಸುತ್ತೆ. ಬಟ್ ನೆಕ್ಸ್ಟ್ ಟೈಮ್ ನಮಗದು ಸ್ವಲ್ಪ ಮುಂದೆ ಹೋದ್ಮೇಲೆ ಇದು ನಾರ್ಮಲ್ ಕಾಮನ್ ಅನಿಸುತ್ತೆ. ಅದೇ ಕಷ್ಟ ಬೇರೆಯವ್ರು ಪಡ್ತಿರ್ಬೇಕಾದ್ರೂ ನಮಗದು ಕಾಮನ್ ಅನಿಸುತ್ತೆ. ಸೊ ಅಟ್ಲೀಸ್ಟ್ ಅವಾಗ ಯಾರ ಹತ್ರನಾದ್ರು ಮಾತಾಡೋದಕ್ಕೆ ಏನಾದ್ರು ಒಂದು ಇರಬೇಕಲ್ವಾ, ಲೈಕ್ ಎಮೋಷ್ನಲ್ ಸಪೋರ್ಟ್. ಸೊ ಅದು ನಿಮಗೆ ಯಾರೂ ಕೊಡಲ್ಲ. ಸೊ ಆ ಒಂದು ಎಮೋಷ್ನಲ್ ಸಪೋರ್ಟ್ ಆ್ಯಂಡ್ ನಿಮಗೆ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಈ ಒಂದು ಅಕೌಂಟಲ್ಲಿ ನಾನು ನಿಮ್ಮ ಹತ್ರ ಈ ರೀತಿ ಮಾತಾಡ್ತೀನಿ, ಇನ್ನೇನಕ್ಕೂ ಅಲ್ಲ. ಏಕೆ ಅಂದರೆ ಈ ಒಂದು ಹಾರ್ಡೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಓದೋದಕ್ಕೆ ಕೂತ್ಕೊಂಡಾಗ. ಯಾಕೆ ಅಂತ ಅಂದರೆ ನಮ್ಮವರು ನಮ್ಮ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಅದು ಒಂದು. ಇನ್ನೊಂದು ಎರಡನೇದು ಬಂದುಬಿಟ್ಟು ಏನಂದರೆ, ತುಂಬ ಓದಿರ್ತೀವಿ. ಈಗ ಡಿಗ್ರಿ ಅಂದರೆ ಸಾಮಾನ್ಯ ಅಲ್ಲ. ನನಗಿವಾಗ ನನ್ನ ಮಾರ್ಕ್ಸ್ ಕಾರ್ಡ್ಸ್ ನೋಡಿದ್ರೇ ಖುಷಿ ಆಗುತ್ತೆ. ಸೊ ಆ ರೀತಿ ನಿಮ್ಗೆಲ್ಲರಿಗೂ ಆಗಿರುತ್ತೆ. ಆ ರೀತಿ ಡಿಗ್ರಿ ತೊಗೊಂಡು ಈ ರೀತಿ ಮನೇಲಿ ಕುತ್ಕೊಂಡು ಓದೋದು ಅಂದರೆ
ತುಂಬ ಸಿಂಪಲ್ ವಿಚಾರ ಅಲ್ಲ. ತುಂಬ ಜನ ನಮ್ಮನ್ನು ಹೊಗಳ್ತಾರೆ, ನಮ್ಮ ರಿಲೇಟಿವ್ಸು. ಹೌದಲ್ವಾ, ಏನಿದು ಮನೇಲಿ ಕೂತಾಳೆ, ಏನು ಕೆಲಸ ಮಾಡಲ್ವಲ್ಲ, ಏನಿದೆ ಈ ಹುಡುಗಿ, ಮೇ ಬಿ ಬ್ಯಾಕ್ ಆಗಿರ್ಬೋದು ಅಂತೆಲ್ಲ ಫುಲ್ ಖುಷಿಯಾಗಿ ಮಾತಾಡ್ತಾರೆ. ಸೊ ಅವ್ರದ್ದೆಲ್ಲ ವಿಚಾರ ಬಿಟ್ಟಾಕೋಣ. ಸೊ ಈ ರೀತಿ ಎಲ್ಲ ಕೇಳಿಸ್ಕೊಂಡು ನಾವು ಈ ರೀತಿ ಎಲ್ಲ ಓದ್ತಿದ್ದೀವಿ. ಸೊ ಎಂಡ್ ಆಫ್ ದಿ ಡೇ ನಮಗೆ ಸಕ್ಸಸ್ ಸಿಗುತ್ತೆ ಅನ್ನೋದು ನಮ್ಮ ಮೈಂಡಲ್ಲಿರುತ್ತೆ. ಬಟ್ ಸಿಗುತ್ತಾ ಇಲ್ವಾ ಅನ್ನೋದು ಆ್ಯಕ್ಚುಲಿ ಡಿಸೈಡ್ ಆಗೋದು ನಮ್ಮ ಒಂದು ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ 1% ಲಕ್ ಅಂತೂ ಇರಲೇಬೇಕು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋಸಲ್ಲಿ ನಾನು ನಿಮಗೆ ಯಾವಾಗಲೂ ಹೇಳ್ತಿರ್ತೀನಿ, ಯಾವಾಗಲೂ ಈ ಸಾಯಿ ದೇವ್ಸ್ ನಿಮ್ಮ ಜೊತೆಗೆ ಸದಾ ಇರ್ತಾಳೆ. ನಿಮಗೆ ಯಾವುದೇ ರೀತಿಯಾದಂತಹ UPSC ರಿಲೇಟೆಡ್ ಎಕ್ಸಾಮ್ಸ್ಗಾಗಿರ್ಬೋದು ಅಥವಾ ಯಾವುದೇ ಸ್ಟೇಟ್ ಎಕ್ಸಾಮ್ಸ್ ಆಗಿರ್ಬೋದು, ನಿಮ್ಗೆ ಏನಾದರೂ ಒಂದು ಸ್ಟ್ರೆಸ್ಫುಲ್ ಕಾಣ್ತಿದೆ ಅಂದರೆ ಅಥವಾ ಯಾವುದೇ ರೀತಿ ಓದೋದಕ್ಕೆ ಆಗ್ತಿಲ್ಲ ಅಂತಂದರೆ ದಯವಿಟ್ಟು ಮೆಸೇಜ್ ಮಾಡಿ. ನಿಮಗೆ ಅದರ ಮೆಟೀರಿಯಲ್ಸ್ ಬೇಕಿದ್ದರೂ ನಮ್ಮ ಗ್ರೂಪಲ್ಲಿ ಮೆಸೇಜ್ ಮಾಡಿ. ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ನಿಮಗೆ ಯಾವಾಗಲೂ ನಾವು ಹೆಲ್ಪ್ ಮಾಡೋದಕ್ಕೆ ರೆಡಿ ಇರ್ತೀವಿ. ಇದನ್ನು ಯಾಕೆ ಹೇಳಿದೆ ಅಂತ ಅಂದರೆ, ಒಬ್ಬ ಮನುಷ್ಯನಿಗೆ ಯಾವುದೇ ಸಪೋರ್ಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಬೇಕಾಗಿರೋದು ಒಂದು ಎಮೋಷ್ನಲ್ ಸಪೋರ್ಟ್. ಅಂದರೆ ಏನಂತಂದರೆ, ನಾವೇನಾದ್ರು ಒಂದು ಹೇಳಬೇಕಾದ್ರೆ ಯಾರಾದರೂ ಅಟ್ಲೀಸ್ಟ್ ಹ್ಞೂ ಅಂತನಾದ್ರು ಕೇಳಬೇಕು. ಸೊ ಅಷ್ಟನ್ನು ಕೇಳೋಕ್ಕೆ ಯಾರು ಇಲ್ಲ ಅಂದಾಗಲೇ ನಮ್ಗೆ ಈ ರೀತಿ ಶುರು ಆಗೋದು. ಫಾರ್ ಎಕ್ಸಾಂಪಲ್ ನನಗೆ ಆಗಿರ್ಬೋದು, ಈಗೊಂದು 2-3 ಮಂತ್ಸ್ ಬ್ಯಾಕ್ ನನಗೆ ಯಾಕೆ ಓದ್ತಿದ್ದೀನಿ, ಯಾಕೆ ಓದಬೇಕು, ಈಗೊಂದು ರೀಸೆಂಟಾಗಿ ಒಂದು ನಡೀತಾ ಇದೆ, ಸೊ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಅಂದ್ಬಿಟ್ಟು. ಹೌದು, ಇದೆಲ್ಲ ನೋಡಿದಾಗ ನಾವು ಯಾಕೆ ಓದಬೇಕು ಅಂತ ಅನಿಸುತ್ತೆ. ಜಸ್ಟಿಸ್ ಸತ್ಯಕ್ಕೆ ಇಲ್ಲ ಅಂದಾಗ ಯಾರಿಗೋಸ್ಕರ ಅನ್ನೋ ಒಂದು ಕ್ವೆಶ್ಚನ್ ಬರುತ್ತೆ. ಬಟ್ 2-3 ದಿನ ಈಗಲೂ ನನಗೆ ಆ ವಿಡಿಯೋ ನೋಡಿ ಏನು, ನನಗೆ ಹಿಂದೆನೂ ಕೇಸ್ ಗೊತ್ತಿತ್ತು. ಬಟ್ ಅದು ಮತ್ತೆ ನಾನು ರೀಕಾಲ್ ಮಾಡಿ ನನಗೆ ಇವಾಗ ಹೆಂಗೆ ಅನಿಸ್ತಿದೆ ಅಂದರೆ, ಹೌದು ಜಸ್ಟಿಸ್ ಇಲ್ಲ, ನಾನು ಇಷ್ಟು ದಿನ ಓದೋದು ಬೇಡ ಅಂತಲೇ ನನಗೆ ಮೈಂಡಿಗೆ ಅಷ್ಟು ಬೇಜಾರಾಗಿಬಿಟ್ಟಿತ್ತು. ಬಟ್ ಇವತ್ತು ನನಗೆ ಅನಿಸ್ತಿದೆ, ಇಲ್ಲ, ನಾನು ಏನಾದ್ರು ಮಾಡಿ ಓದಬೇಕು, ನನ್ನ ಕೈಲಾದಷ್ಟಾದರೂ ಸಹಾಯ ಈ ಜನಕ್ಕೆ ಮಾಡಬೇಕು. ಯಾಕೆಂದರೆ ನಾನೊಬ್ಳು ಚೇಂಜ್ ಆದರೆ ನನ್ನ ನೋಡಿ 4 ಜನ ಚೇಂಜ್ ಆಗ್ತಾರೆ, ಅವರಿಂದ 4 ಜನ ಚೇಂಜ್ ಆಗ್ತಾರೆ. ಅಟ್ಲೀಸ್ಟ್ ಇದರಿಂದ ನಮ್ಮ ಕೋರ್ಟಲ್ಲಿ ಇವತ್ತು ಹೇಳಿದ್ರಲ್ಲ, ಅಟ್ಲೀಸ್ಟ್ 50% ಆದರೂ ನಾವು ಚೇಂಜ್ ಮಾಡಬಹುದು ಅಂತ ನಾನು ಅಂದ್ಕೊಂಡೆ. ಆ್ಯಂಡ್ UPSC ಬರೀ ಡ್ರೀಮ್ ಆಗಿದ್ರೆ ಸಾಲದು. UPSC ನಾನು ಮಾಡಿದ್ಮೇಲೆ ನಾಳೆ ದಿನ ನನ್ನಿಂದ ಏನು ಚೇಂಜ್ ಆಗುತ್ತೆ, ನಾನೇನು ಚೇಂಜ್ ಮಾಡಬೇಕು ಅನ್ನೋ ಒಂದು ಗೋಲ್ ಇಟ್ಕೊಂಡು UPSCನ ಮಾಡೋಣ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ, ನಾಳೆಯಿಂದ 75 ಡೇಸ್ ಸ್ಟಡಿ ಚಾಲೆಂಜ್ UPSC ಪ್ರಿಲಿಮ್ಸ್ಗೆ ಅಂತ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಏನಿಲ್ಲ, 75 ಡೇಸ್ ಏನೇನು ಓದ್ತೀನಿ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಜೊತೆ ನೀವು ಕೂಡ ಓದ್ಕೋಬೋದು. ಏನಿಲ್ಲ, ನನ್ನ ಟೆಲಿಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಡೈರೆಕ್ಟಾಗಿ ಟೆಲಿಗ್ರಾಮ್ಗೆ ಜಾಯ್ನ್ ಆಯಿತು ಅಂತಂದರೆ ಎವ್ರಿಡೇ ಏನು ಓದಬೇಕು ಅನ್ನೋದನ್ನು ನಾನು ಮಾರ್ನಿಂಗ್ ಸೆಷನಲ್ಲಿ ಹಾಕ್ತೀನಿ. ನನಗೆ ಆ್ಯಕ್ಚುಲಿ ಒಂದು ಕ್ವೆಶ್ಚನ್ ಕೇಳಿದ್ರು, ನಿಮ್ಮ ಅಪೋನೆಂಟ್ಸ್ ಮೀನ್ಸ್ ನನಗೀಗ ಆಲ್ರೆಡಿ 1800 ಯೂಟ್ಯೂಬಲ್ಲಿದ್ದೀರಾ ಆ್ಯಂಡ್ 1000 ಸಮಥಿಂಗ್ ಟೆಲಿಗ್ರಾಮಲ್ಲಿದ್ದೀರಾ. ಸೊ ಏನಕ್ಕೆ ಈ ರೀತಿ ಗ್ರೂಪ್ ಮಾಡಿದ್ದೀರಾ, ನೀವು ಓದ್ತಿದ್ದೀರಾ ಅಂದಾಗ ಯಾಕೆ ಇನ್ನೊಬ್ರನ್ನ ಈ ರೀತಿ ಓದಿಸ್ತಿದ್ದೀರಾ ಅಂತ. ಡೆಫಿನೆಟ್ಲಿ ನನಗೆ ಥಾಟ್ ಇವತ್ತರೆಗೂ ನನಗೆ ಬಂದಿಲ್ಲ, ಇನ್ನೊಬ್ಬರು ನನ್ನ ಕಾಂಪಿಟೆಂಟ್ನೇ ನಾನು ಪ್ರಿಪೇರ್ ಮಾಡ್ತಿದ್ದೀನಿ ಅಂತ. ಬಟ್ ನಾನು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಎಕ್ಸಾಮ್ಸ್ಗೆ ನಾವು ಕಾಂಪಿಟೇಷನಲ್ಲಿದ್ದೀವಿ, ಹೌದು, ಅದನ್ನು ನಾನು ಒಪ್ಕೊತೀನಿ. ಆದರೆ ಇದೊಂದು ಗ್ರೂಪ್ ಆಗಿರುತ್ತೆ. ಯಾವ ರೀತಿ ಅಂತಂದರೆ, ನಮ್ಮ ದೇಶಕ್ಕೆ ಏನಾದರೂ ನಾವು ಒಳ್ಳೆಯದನ್ನು ಮಾಡಬೇಕು ಅಂತ ಒಂದು ಮೋಟಿವ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಆ ಒಳ್ಳೆಯದನ್ನು ನಾನು ಮಾಡಿದ್ರೇನೋ ನೀವು ಮಾಡಿದ್ರೇನೋ, ಹೆಸರಿಗೆ ಅಂತ ಮಾಡಿದ್ರೆ ಉಸಿರೇ ಉಳಿಯಲ್ಲ. ಅದೇ 1000 ಉಸಿರನ್ನ ಉಳಿಸ್ಬೇಕು ಅಂತ ಮಾಡಿದ್ರೆ ಹೆಸರು ಖಂಡಿತ ಉಳಿಯುತ್ತೆ ಅನ್ನೋದನ್ನು ನಾನು ನಂಬಿದ್ದೀನಿ. ಸೊ ಏನು ತೊಂದರೆ ಇಲ್ಲ, ನಾವು ಈ ಗ್ರೂಪ್ನ ಮಾಡ್ತಿರೋದು ಓದೋದಕ್ಕೋಸ್ಕರ ಆ್ಯಂಡ್ ನಮ್ಮ ದೇಶದ ಒಳಿತಿಗೋಸ್ಕರ ಅನ್ನೋದ್ರಿಂದ ಪ್ರಶ್ನೆ ಕೇಳಿದವ್ರಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊತೀನಿ. ನಾಳೆಯಿಂದ 75 ಡೇಸ್ UPSC ಪ್ರಿಲಿಮ್ಸ್ಗೆ ಇದೆ. ಅದನ್ನು ಚಾಲೆಂಜ್ ರೀತಿ ತಗೊಂಡು ಚೆನ್ನಾಗಿ ಓದೋಣ. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಸಾಯಿ ದೇವ್ಸ್ ಚಾನಲ್ ಮೇಲೆ ಸದಾ ಇರಲಿ. ಈ ನಮ್ಮ ಸ್ಟಡಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.